ಎಲ್ಲೆಲ್ಲೂ ಹೊಸ ಜೀವನ, ಎಲ್ಲೆಲ್ಲೂ ಹೊಸ ಜೀವನ, ಜತೆಯದು ದೊರೆತಾಗ, ಜತೆಯದು ದೊರೆತಾಗ, ಮೈ ಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏರುಪೇರಿನ ಗತಿಯಲ್ಲಿ ಜೀವನ, ಏರುಪೇರಿನ ಗತಿಯಲ್ಲಿ ಜೀವನ, ಸಾಗಿ ಮಾಗಿ ಹಿರಿತನ ತಂದಿತೈಯ ಮುರಿತನ, ಸಾಗಿ ಮಾಗಿ ಹಿರಿತನ ತಂದಿತೈಯ ಮುದಿತನ, ಅದರೊಳು ಹೊಸದಾದ ರುಚಿಗಿದೆ ಸವಿಮೋದ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನನ್ನ ಸೌಭಾಗ್ಯ ಹೊರಟೋಯ್ತಪ್ಪ. ನೋಡೋ ನಿಮ್ ಭಾವನ ನಮ್ಮನ್ನೆಲ್ಲೂ ಹೊರಟೋದ್ರು. ಭಾವನಗಷ್ಟು ಖಾಯಿಲೆ ಆಗಿತ್ತಲ್ಲ, ನನಗೆ ಯಾಕೆ ತಿಳಿಸಲಿಲ್ಲ ನೀನು? ಪರೀಕ್ಷೆ ಕಟ್ಟಿರೋ ಹುಡುಗನಿಗೆ ಇಲ್ಲಿ ವಿಷಯ ತಿಳಿಸಿ ಅವನ ತಲೆ ಕೆಡಿಸೋದು ಬೇಡ ಅಂತ ಹೇಳಿ ನನ್ನ ಸುಮ್ಮನೆ ಬಿಟ್ರು ಕಣೋದು. ಭಾವನಿಗೆ ಇಷ್ಟು ಬೇಗನೆ ಸಾವು ಬರುತ್ತೆ ಅಂತ ನಾವು ಹೇಳಿಸಿರ್ಲಿಲ್ಲ. ನನ್ನ ಪ್ರಕಾರ ಎಲ್ಲ ನನ್ನ ಹಣೆ ಬರ. ನಡು ಸಮುದ್ರದಲ್ಲಿ ನನ್ನ ಕೈ ಬಿಟ್ಟು ಹೋದ್ರು. ನಾನು ಯಾರು ಬದುಕಿರ್ಲಿ? ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಂಡು ಮುಂದೆ ನಡಿಬೇಕಾಗಿರೋ ಕೆಲಸದ ಕಡೆ ಲಕ್ಷ್ಯ ಕೊಡಿ. ಈಗೇನ್ ಮಾಡ್ಬೇಕು ನನಗೆ? ಸತ್ತವರಿಗೆ ಸದ್ಗತಿ ಸಿಗಬೇಕಾದ್ರೆ ಕರ್ಮಗಳು ಸರಿಯಾಗಿ ನಡಿಬೇಕು. ಅದಕ್ಕೆ ಬೇಕಾದ ಪಟ್ಟಿಯೆಲ್ಲ ಹಾಗಿಟ್ಟಿದೆ, ಸಾಮಾನುಗಳು ತರಿಸ್ಬೇಕು. ಇವತ್ತಿಗೆ ದುಡ್ಡು, ನಾಳೆ ಸಂಸಾರ ನಡೆಸೋದು ದುಡ್ಡು, ನಾಳೆದ್ದು ಮಕ್ಕಳು ಮರಿ ಮದುವೆ ದುಡ್ಡು ಅಂತ ಎತ್ತಿ ಎತ್ತಿ ಕೊಡೋಕೆ ನೀವೇನ್ ಗೆಪ್ಪ ಇಟ್ಟಿಲ್ಲ. ನಿಮ್ಗೂ ಹೆಂಡತಿ ಮಗಳು ಇದ್ದಾಳೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಛಾಯಾ ಗಂಟೆ ಎರಡಾಗ್ಬೇಕು. ಹೇಳಿ ಹೇಳಿ, ಎಲ್ಲಾರು ಕೈಕಾಲು ತೊಳ್ಕೊಂಡು ಹೊಟ್ಟೆಗೆ ಎಷ್ಟು ಆಧಾರ ಮಾಡ್ಕೊಳ್ಳಿ. ಲಕ್ಷ್ಮಿ, ಎಲ್ಲಾರ್ಗು ಎಲೆ ಹಾಕು. ಸ್ವಲ್ಪ ಊಟ ಮಾಡಮ್ಮ. ಮೆಲ್ಲಗ
ಕ್ಷೌರ ಮಾಡ್ತಾ ಇದೀಯಾ ಗಡ್ಡಕ್ಕೆ ಹತ್ತಿರ ಹೊಡಿತಾ ಇದೀಯಾ? ಬುಡಿ ಬುದ್ಧಿ ನೇರ್ಲೆ ಗುಡ್ದಂಗಾಯ್ತ ನಿಮ್ ಗಡ್ಡ. ಕತ್ತಿಲ್ ಕೆರೆದ್ರೆ ಕೂದ್ಲು ಬರಾಕಿಲ್ಲ, ಪಾಚಿ ತಗೊಂಡ್ ಕೆತ್ತಬೇಕು. ಊರ್ಗೊಬ್ಬನೇ ವೆಂಕಟಸ್ವಾಮಿ, ನೀ ಕೆರೆದಂಗ್ ನಾವ್ ಕೆರೆಸ್ಕೋಬೇಕು. ಕ್ಯಾರಿ ಕ್ಯಾರಿ ಬುದ್ಧಿ, ನನ್ ಮಾತಿಗೆ ಉತ್ತರನೇ ಹೇಳಿಲ್ಲ ನೀವು. ನಿಂಗೇನ್ಲ ಹೇಳೋದು? ಮನೆ ತಾವು ಬರ್ಬೇಡ ಅಂತ ಎಷ್ಟು ಹೇಳಿದ್ರು ಮತ್ತೆ ಬಂದು ದಿವಾಕಿರ್ತೀಯಲ್ಲ. ಹೊಂಟೋ ನಿಂತ್ಕೋಬೇಡ. ಬುದ್ಧಿ, ಊರಿಗೆ ದಾನಿ ನೀವು. ನಿಮ್ ಪಾದ ಬಿಟ್ಟು ನಮ್ ಗದ್ದೆ ಎಲ್ಲ ಐತೆ ಹೇಳಿ ನೋಡೋದನ್ನ ಅಲ್ಲಲ್ಲಿ ಓದ್ಸಲನು ಹಿಂಗೆ ಹೋಗ್ಲಿ ಸಾಲ ತಗೊಂಡೋದನ್ನ ವಾಪಸ್ ಕೊಟ್ಟ್ಯಾ? ಕೊಡ್ತಿದ್ರೆ ಹಾಳಾಗೋಗ್ಲಿ. ಹೊಲ ಮುಗಿಸ್ತೀಯ, ಉಳಿದಿದ್ರೆ ಹಾಳಾಗೋಗ್ಲಿ. ಬಿತ್ತ್ಯಾ, ಬಿತ್ತದಿದ್ರು ಹಾಳಾಗೋಗ್ಲಿ. ಬೆಳೆ ತೆಗೆದ್ಯಾ? ತೆಗೆದಿಲ್ಲ. ತಗೋ ಹಣನೆಲ್ಲ ಏನ್ ಮಾಡಿದೆ? ಸೀಮೆ ಗೊಬ್ಬರ ತರೋಕೆ ಬೆಂಗಳೂರಿಗೆ ಹೋದ್ನಿ. ಬೆಂಗಳೂರಿಗೆ ಹೋದೆ, ಹೋಟ್ಲ ತಿಂದೆ, ಸಿನಿಮಾ ನೋಡ್ದೆ, ಮಜಾ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಬಂದೆ ಅಲ್ವಾ? ಮುಟ್ಟಾರ ರೈತರು ನೀವೆಲ್ಲ ಹೋಟ್ಲ ತಿನ್ನೋದು ಜ್ಯೂಸ್ ಆಡೋದು ಕಲ್ತ್ರಿ ನಾಶನವಾಗೋದ್ರಿ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ನಿಮ್ಮ ಕೆರೆಗೆ ಹಾಕಿ ಈ ಸಲ ಕ್ಷಮಿಸಿ ಕೈ ಕಾಲು ಮಾಡಿ. ಬುಡ್ಲಾ ಕಾಲು ಬುಡ್ಲಾ ಯಾಕೆ ಕೊಟ್ಟು ಉರಿಸ್ತೀಯಾ? ತಿನ್ನೋ ತಂಗಳು ಮುಕ್ಕಳಿಸೋದು ಪನ್ನೀರಂತೆ. ಮಾಡೋ ಕೆಲಸ ಮಾಡ್ಬಿಡೋದು, ತೆಪ್ಪಾಯ್ತು ಅಂತ ಕಾಲು ಹಿಡ್ಕೊಳ್ಳೋದು. ಕಾಲು ಹಿಡ್ಕೊಂಡ ಮೇಲೆ ಸಹಾಯ ಮಾಡ್ತಿದ್ರು ಮರ್ಯಾದೆ ಬರ್ತದಲ್ಲ? ಇಲ್ಲ ಹೇಳ ಹೇಳೋ, ಯಾಕಲ ನಿಂಗೆ ಗಾಣ? ಜಮೀನ್ ಹರಾಗಿ ಬಂದೈತೆ, ಕಂದಾಯ ಕಟ್ಬೇಕು, ಗೊಬ್ಬರ ತಗೋಬೇಕು, ಬಿತ್ತನೆ ಬೀಜ ತಗೋಬೇಕು. ನಾನ್ ನಿನ್ ಕೈಯಾಗ ಹಣ ಕೊಡಕಿಲ್ಲಪ್ಪ. ಹೌದು, ನೀರ್ ಮೇಯ್ಕೊಂಡು ಶಿವ ಪೂಜೆ ಮುಗಿಸ್ಕೊಂಡು ಬಂದು ನಾನೇ ಎಲ್ಲ ಕೊಡಿಸ್ತೀನಿ. ನೋಡು, ಫಸಲು ಬಂದ ತಕ್ಷಣ ನನ್ನ ಹಣನೆಲ್ಲ ಕೊಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ. ಒಪ್ಕೊಂಡ್ಯಾ ಈ ಕಾರಿಗೆ? ಸರಿ ಬುದ್ಧಿ. ಎಂತ ನೀನೇ ಇದಕ್ ಸಾಕ್ಷಿ ನೋಡು. ಇಂಥವ್ರ ಹಣ ಕೊಟ್ರೆ ನಿಂತ್ಕೊಂಡೆ ಮಾತಾಡೆ, ಕುತ್ಕೊಳ್ಳದೆ. ಇಲ್ಲಿ ವಿಷಯ ತಿಳಿಸಿ, ವಿಷಯ ತಿಳಿಸಿ. ನಾವಿಬ್ರು ವೆರಿ ಗುಡ್, ವೆರಿ ಅವರಿದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು ಏನು. ಮಾತೇನೋ ಮಾಡಿದ್ರಿ, ಪ್ರಾಬ್ಲಮ್ ಒಂದು ಸಾಲ್ವ್ ಆಯ್ತು. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಮಾಡೋದೇನ್ ಮಾವ, ಎಲ್ಲಾದ್ರೂ ಕೆಲಸ ನೋಡೋದು. ಭಾವ ನಿಶ್ಚಯ ಆಗಿರ್ಲಿಲ್ಲ ಅಪ್ಪ. ನೀವಿಬ್ರು ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು ಅಂತಿತ್ತು ಇತ್ತು. ಆದ್ರೆ ಅಪ್ಪನ ತಿಥಿಗೆ ಹಣ ಸಾಲದೆ ಮನೇಲಿದ್ದ ಚೂರು ಪಾರು ಬೆಳ್ಳಿ ಬಂಗಾರ ಎಲ್ಲ ಮಾರಿದ್ದಾಯ್ತು. ಇನ್ನು ಓದಿಗೂ ಹಣ ಎಲ್ಲಿಂದ ಹೊಣಿಸೋದು? ಏನಾದ್ರೂ ಮಾಡ್ಬೇಕಪ್ಪ. ನೀವಿಬ್ರು ಚೆನ್ನಾಗಿ ಓದಿ ಬುದ್ಧಿವಂತರಾಗ್ಲೇಬೇಕು. ಅದರಿಂದ ಭಾವನಾತ್ಮಕ ಶಾಂತಿಯೂ ಸಿಗಬೇಕು. ಅವ್ರ ಬೂದಿ ನೀರಲ್ಲಿ ಕದರಿ ತಿನ್ನಿಸುವೆ, ನಮ್ಮ ಆಸೆಗಳೆಲ್ಲ ಬೂದಿ ಆಗೋಯ್ತು. ಹಾಗಂತ ನಿರಾಶರಾಗಿ ಕೂತ್ಕೊಳ್ಳೋದು ಹೇಳಿತನಕ್ಕ. ಪ್ರಯತ್ನ ಪಡ್ಲೇಬೇಕು ಅಲ್ವೇ ಅಣ್ಣ? ಯೋಚನೆ ಮಾಡ್ಬೇಕಾದ ಪ್ರಾಬ್ಲಮ್. ನೋಡಿ, ಸ್ವಲ್ಪ ಹೀಗೆ ಬರ್ತೀರಾ? ಬಂದೆ. ಹುಡುಗರು ಹೋದ ವಿಷಯ ನಿಮ್ಮ ಹತ್ರ ಕೇಳ್ಬೇಕು. ಮನೆಗೆ ಅಂತ ಏನೋ ಸಹಜವಾಗಿ ಕೇಳಿರ್ಬೋದು. ಇದು ಒಂದು ದೊಡ್ಡ ಪ್ರಾಬ್ಲಮ್ ನೋಡಿ. ನಮ್ ಕುತ್ತಿಗೆ ಕಟ್ಬೇಕು ಅಂತೀನ ನೀನು. ನಮ್ಗೆ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟಿದೆ. ಇರೋ ಮಗಳನ್ನ ನಾವು ಚೆನ್ನಾಗಿ ಓದಿಸ್ಕೊಂಡ್ರೆ ಸಾಕಾಗಿದೆ. ಮೊದಲಿಂದ ನಡೀರಿ, ಇಲ್ಲೇ ಇದ್ರೆ ನಮ್ ತಿಥಿ ಆಗುತ್ತೆ. ಛಾಯ ಜೊತೆಲಿ ಹುಟ್ಟಿದ ತಂಗಿ, ಅವಳು ಕಷ್ಟ ಸುಖ ನಾವು ನೋಡ್ಕೊಡ್ತೇವ್ರೆ. ಹೇಗೆ? ನೀವೇನು ನೋಡ್ಬೇಡಿ, ನಾ ಹೇಳ್ದ